ಒಂದ್ ಸೀನಲ್ಲಿ ರಘು ಅವ್ರ ಜೊತೆ ಇರೋ ಸೀನಲ್ಲಿ ನಾನು ರಿಯಲ್ ಆಗತ್ತಿದ್ದೀನಿ. ಈಗ ನಾನು ಹೊಸಬ ಆಗಿರೋದ್ರಿಂದ ಪ್ರತಿಯೊಂದು ಕಡೆನೂ ಹೋಗಿ ಮಾತಾಡೋದಕ್ಕೂ ಕಷ್ಟ ಆಗುತ್ತೆ. ಹೊಸಕೋಟೆಯಲ್ಲಿ ನನಗೆ ಹೆಂಗಾಯ್ತು ಅಂದ್ರೆ ನನಗೆ ಏನೇನ್ ಬೇಕೋ ಅದು ಆಪ್ಟ್ ಆಗಿ ಸಿಕ್ತು. ನನಗೆ ಯಾವ್ದು ಹೊಸದಾಗಿ ಅಲ್ಲಿ ಏನೋ ಮಾಡ್ಬೇಕು ಅಂತ ಏನೂ ಇರ್ಲಿಲ್ಲ. ನಾನು ಲೈಫಲ್ಲಿ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲದೆ ಹೋದ್ರೂ ನಾನು ಇದೀನಿ, ವೋಟ್ ಮಾಡ್ತಿದ್ದೀನಿ ಅಂದ್ರೆ ಅದೇ ಒಂದ್ ರೀತಿ ತಪ್ಪು ಅಂತ ಅನ್ನಿಸ್ತು. ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಗೊತ್ತಾಗ್ಬೇಕು. ಶರತ್ ಸರ್ ಅಂತೂ ಒಂದ್ಸತಿ ಹೇಳ್ಬಿಟ್ರು, ಏನ್ರಯ್ಯ ನನ್ ನೋಡ್ರೆ ಹಂಗ್ ಭಯ ಪಡ್ತೀರಾ, ನಾನೇನ್ ದೇವಾನ, ನಾನು ಮನುಷ್ಯನೇ, ಆರಾಮಾಗಿರಿ, ತಲೆ ಕೆಡ್ಸ್ಕೊಬಿಡಿ, ಏನು ಟೇಕ್ ಹೋಗುತ್ತಾ ಹೋಗ್ಲಿ. ಈ ಒಂದ್ ಜಾಗ ಸಿಕ್ಕಿರೋದೇ ದೊಡ್ಡ ವಿಷಯ. ನಾಳೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ಒಂದು ಫಿಯರ್ ಅಲ್ಲೇ ನಾನು ಇರೋದು, ಆಕ್ಟ್ ಮಾಡ್ತಿರೋದು, ಸೆಟ್ಗೆ ಬರೋದು ಅದ್ರಲ್ಲೇ. ಫಸ್ಟ್ನೇ ಸಿನಿಮಾದಲ್ಲೇ ನನಗೆ ಇಂಥ ಸೀನಿಯರ್ಸ್ ಜೊತೆ ಕೆಲಸ ಮಾಡಿದ್ದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಇದು ಚೆನ್ನಾಗಿ ಮಾಡಿದ್ರೆ ಇನ್ನೊಂದು ಸಿಗುತ್ತೆ, ಇಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನಾಳೆ ದಿನ ಇನ್ನೊಂದು ಪಿಕ್ಚರ್ ಸಿಗಲ್ಲ ಅಂತ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಕೃತಿ. ತುಂಬ ಒಳ್ಳೆ ಸಿನಿಮಾದಲ್ಲಿ ನೀವು ಭಾಗಿಯಾಗಿದ್ದೀರಾ ಆ್ಯಂಡ್ ನಾಯಕಿಯಾಗಿ ಅಭಿನಯಿಸಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ನಾನು ಸಿನಿಮಾ ನೋಡಿದ್ದೀನಿ, ತುಂಬ ಚೆನ್ನಾಗಿ ಆಗಿದೆ. ಸೊ ಕಾಂಬಿನೇಷನ್ ಆ್ಯಂಡ್ ಸೊ ನಿಮ್ಮ ಒಂದು ಟ್ರ್ಯಾಕ್ನ ಹೇಳೋದಾದರೆ ಈ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದ್ದೀರಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತು ಆಸ್ ಅ ವ್ಯೂವರ್? ನಾನು ಅದನ್ನೇ ಹೇಳಿದೆ, ತುಂಬ ಚೆನ್ನಾಗಿದೆ ಅಂತ. ಸೊ ನಾನು ಅದಕ್ಕೆ ವ್ಯೂವರ್ಸ್ಗೆ ನೀವು ಹೇಳಬೇಕು ಅಂತ ಹೇಳ್ತಾ ಇರೋದು. ನಾನು ನೋಡಿಲ್ಲ. ಬೇಸಿಕಲಿ ಈ ಒಂದು ಕತೆ, ಈ ಒಂದು ಕಂಟೆಂಟ್ ಬಂದಾಗ ನೀವು ಆಲ್ರೆಡಿ ಸಿನಿಮಾ ನೋಡಿದ್ದೀರಾ, ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅಂತ ಬೇರೆ ಹೇಳ್ತಿದ್ದಾರೆ ಟೀಮಲ್ಲಿ. ಸೊ ನೀವೇ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟು, ಇದೆಲ್ಲ ನಮಗೆ ಎಷ್ಟೊಂದು ಸತಿ ಇದು ಮಾಡಿದ್ದಾರೆ, ಆ್ಯಕ್ಟಿಂಗ್ ಎಲ್ಲ ತಪ್ಪು ಮಾಡ್ತಿರೋವಾಗ ಸರಿ ಮಾಡಿದ್ದಾರೆ, ರಾಂಗ್ ಮಾಡ್ತೀರಾ. ಫೈಟ್ ಸೀಕ್ವೆನ್ಸಸ್ಸಲ್ಲೂ ಕೂಡ ಫೈಟು ಮಾಡಿಸಿದ್ರೆ ಸ್ಟಂಟ್ಸ್ ಎಲ್ಲಾನು ಹೇಳ್ಕೊ. ಅವ್ರು ವರ್ಕ್ಶಾಪ್ ಮಾಡ್ತಿದ್ರು, ದಿನ ನನ್ನ ಜೊತೆ ಜಗಳಾಡಿ ಆಡಿ ಹೇಗೆ ಜಗಳಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದ್ರು. ಈ ಕತೆ ಕೇಳಿದಾಗ, ಮೊದಲು ಸತೀಶ್ ಕತೆ ಹೇಳಿದಾಗ, ಶರತ್ ಲೋಹಿತಾಶ್ ಅವರು, ಬಲ ಇದ್ದಾರೆ, ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಅಂದರೆ ತುಂಬ ಪಳಗಿರೋಂಥ ಆರ್ಟಿಸ್ಟ್ಗಳು, ಅವರೊಟ್ಟಿಗೆ ಪಾತ್ರ ಮಾಡಬೇಕು ಅಂತ ಬಂದಾಗ ಸೊ ಹೇಗಿತ್ತು, ಜರ್ನಿ ಹೇಗಿತ್ತು ನಿಮಗೆ ಅಂತ? ನಂಗೆ ಫಸ್ಟ್ ಟೈಮ್ ನರೇಶನ್ ಕೇಳಿದಾಗ ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಫಸ್ಟ್ ನಾನು ಇದನ್ನು ಬರೀ ಒಂದು ಕಥೆ ಹಾಗೆ ಕೇಳಿದ್ದು. ನರೇಶನ್ಗೆ ಹೋಗಿದ್ದಾಗ ಫಸ್ಟು ಸತೀಶ್ ಸರ್ ನನ್ನನ್ನು ಕಾಲ್ ಮಾಡಿದ್ದು, ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ, ಆಫೀಸಿಗೆ ಬನ್ನಿ ಅಂತ. ಅಲ್ಲಿ ಹೋದಾಗ ಸತೀಶ್ ಸರ್ ಆ್ಯಂಡ್ ರೈಟರ್ ಆದಿ ಸರ್ ಇಬ್ಬರು ಇದ್ದರು. ಅವರು ಯಾವ ರೀತಿ ಆ ಕಥೆನ ನರೇಟ್ ಮಾಡಿದ್ದಾರೆ ಅಂದರೆ ನನಗೆ ಸಿನಿಮ್ಯಾಟಿಕ್ ವಿಜುವಲ್ಸ್ ಎಲ್ಲ ಕಣ್ಮುಂದೆ ಬಂದಂಗೆ ಆಯಿತು. ಸೊ ಅಲ್ಲೇ ಒಂದು ಕಡೆ ನನಗೆ ಕಾನ್ಫಿಡೆನ್ಸ್ ಬಂತು, ಇಷ್ಟು ಚೆನ್ನಾಗಿ ನರೇಟ್ ಮಾಡ್ತಿದ್ದಾರೆ ಅಂದರೆ ಅಷ್ಟು ಕ್ಲಾರಿಟಿ ಅವ್ರಿಗೆ ಅವ್ರ ಸಬ್ಜೆಕ್ಟ್ ಮೇಲೆ ಇದೆ ಅಂತ. ಸೊ ಆ ಒಂದು ಆಧಾರದ ಮೇಲೆ ನನಗಿದು ಮಾಡಲೇಬೇಕು ಅಂತ ಅನಿಸಿದ್ದು. ಎರಡನೇದೇನೆಂದರೆ ನನ್ನ ಪಾತ್ರ ಬಂದು, ನೀವು ಸ್ಟೋರಿ ನೋಡಿದ್ದೀರಾ, ಸೊ ಎಲ್ಲೂ ಹಿಂಗೆ ಬಂದೇ ಹೋದೆ ಅನ್ನೋ ಥರ ಇಲ್ಲ. ಇಡೀ ಒಂದು ಸಿನಿಮಾದಲ್ಲಿ ಏನು ಮೇನ್ ಟಾಪಿಕ್ ಇದೆಯೋ ಅದರಲ್ಲಿ ಕಾವ್ಯನೂ ಇದ್ದಾಳೆ, ಕಾವ್ಯನ ಮೇಲೂ ಕತೆ ಹೋಗುತ್ತೆ. ಹಾಗಾಗಿ ನನಗೆ ಈ ಒಂದು ಸ್ಟೋರಿಯಿಂದ ಕಾವ್ಯನ ಸಪ್ರೇಟ್ ಮಾಡೋಕ್ಕಾಗಲ್ಲ ಅನ್ನಿಸ್ತು. ಪ್ಲಾಟಿಗೆ ಅವಳು ತುಂಬ ಇಂಪಾರ್ಟೆಂಟ್. ಸೊ ಆ ಥರ ಒಂದು ಲೀಡ್ ಪಾತ್ರನೇ ನನಗೆ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅಷ್ಟು ಒಳ್ಳೆ ಪಾತ್ರ ಸಿಕ್ಕಿದೆಯಲ್ಲ ಅನ್ನೋದು ಇನ್ನೊಂದು. ಸೊ ಐ ಥಿಂಕ್ ಆ ಒಂದು ದೊಡ್ಡ ದೊಡ್ಡ ಹೆಸರು ನಾವು ತಗೊಳ್ದೆ ಹೋದರೂ ಕೂಡ ಈ ಸ್ಕ್ರಿಪ್ಟೇ ಅಷ್ಟು ಸ್ಟ್ರಾಂಗ್ ಆಗಿರೋವಾಗ ಇದು ಮಾಡಬೇಕು ಅಂತ ನನಗನ್ಸಿದ್ದು. ಆ್ಯಂಡ್ ಏನೋ ಈ ಟಿಪಿಕಲ್ ಏನೋ ಹೀರೋಯಿನ್ ಅಂದರೆ ಹಿಂಗೆ ಈ ರೊಮ್ಯಾಂಟಿಕ್ ಮೂಮೆಂಟ್ಸು, ಆಮೇಲೆ ಒಂದಷ್ಟು ಫನ್ನು, ಈ ಥರದ್ದು ಯಾವುದೂ ಇಲ್ಲದೇ ಕತೆ ಒಳಗಡೆ ಪಾತ್ರಗಳಾಗಿ ಹೋಗುವಂಥದ್ದು. ಮತ್ತು ಈ ಕ್ಯಾರೆಕ್ಟರ್ಗಳು ಇತ್ತೀಚೆಗೆ ಈ ಜನ್ಜಿ ಇದೆಲ್ಲ ಮಾತಾಡ್ತಿದ್ದೀವಿ ನಾವು, ಅಂದರೆ ಇವತ್ತಿನ ಜನ್ರೇಷನ್ ಬಗ್ಗೆ ಮಾತಾಡ್ತಿದ್ವಿ, ಪ್ರೀವಿಯಸ್ ಜನ್ರೇಷನ್ ಇತ್ತು. ಸೊ ಈ ಸಿನಿಮಾ ನೋಡ್ಬೇಕಾದ್ರೆ ಇದೆರಡು ಬ್ಲೆಂಡ್ ಆದಂಗಿದೆ. ಮತ್ತು ಇಲ್ಲೂ ಕೂಡ ಈ ಥರದ್ದು ಏನು ರೆವಲ್ಯೂಷನರಿ ಮನಸ್ಥಿತಿ ಇರುವಂತಹ ಯುವ ಸಮುದಾಯ ಇದೆ ಅನ್ನೋದೊಂದು ಡೈರೆಕ್ಟರ್ ಪಾಯಿಂಟ್ ಔಟ್ ಮಾಡಿರೋವಂಥದ್ದು. ಸೊ ಅದನ್ನು ಪರ್ಫಾರ್ಮ್ ಮಾಡ್ಬೇಕಾದ್ರೆ ನೀವಿಬ್ಬರು ಕೂಡ ಸೊ ಸಿನಿಮಾದ ಉದ್ದಕ್ಕೂ ನೀವು ಅದನ್ನು ತುಂಬ ಸ್ಟ್ರಾಂಗಾಗಿ ತೊಗೊಂಡೋಗಿದ್ದಾರೆ. ಸೊ ಆ ಒಂದು ವಿಷಯಕ್ಕೆ ಬರ್ತಾ ಇರೋದಾದರೆ ಪರ್ಸ್ನಲಿ ಅದು ಎಷ್ಟು ಕನೆಕ್ಟ್ ಆಯಿತು ಅಂತ ನಿಮಗೆ? ಖಂಡಿತ ಕನೆಕ್ಟ್ ಆಗೇ ಆಗ್ಬೇಕು ಸರ್ ಇದು. ಯಾಕಂದರೆ ಒಬ್ಬ ಓದ್ಕೊಂಡಿರೋವಂಥ ಒಬ್ಬ ಎಜುಕೇಟೆಡು ತನ್ನ ಊರಿಗೆ, ತಾನು ಹುಟ್ಟಿರೋ ಊರಿಗೆ ಅವನು ಏನೇನು ಕೊಡುಗೆ ಕೊಡಬೇಕಾಗಿರುತ್ತೋ ಅದು ಅವನು ಮಾಡಬೇಕಾಗುತ್ತೆ. ಪರ್ಸ್ನಲ್ ಲೈಫಲ್ಲೂ ಅಷ್ಟೇ. ನಾವು ಸಿನಿಮಾದಲ್ಲಿ ಅದನ್ನು ಮಾಡ್ತಾಯಿದ್ದೀವಿ, ಬಟ್ ಪರ್ಸ್ನಲ್ ಲೈಫಲ್ಲೂ ಕೂಡ ನಮ್ದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಊರು, ನನ್ನ ಊರ ಡೆವಲಪ್ಮೆಂಟ್ಗೆ ನನ್ನ ಒಂದು ಸಹಾಯ ಏನಿದೆ ಅದನ್ನು ಮಾಡಲೇಬೇಕಾಗುತ್ತೆ. ಅದೊಂದು ಸಮಾಜದ ಕಳಕಳಿ, ಅದು ಪ್ರತಿಯೊಬ್ಬರಿಗೂ ಇರಬೇಕು. ಅದು ನಾವು ಮಾಡ್ತಾಯಿದ್ದೀವಿ, ಬಟ್ ಸಿನಿಮಾದಲ್ಲೂ ಕೂಡ ನಾವು ಅದನ್ನೇ ನಡೆಸ್ಕೊಂಡು ಹೋಗ್ತಿರೋದ್ರಿಂದ ನಮಗೂ ಈಸಿ ಆಗುತ್ತೆ. ನನಗೆ ಈ ಕಥೆಯಿಂದ, ಈ ಒಂದು ಸಿನಿಮಾದಿಂದ ಪಾಲಿಟಿಕ್ಸ್ ಹೇಗೆ ನಡೆಯುತ್ತೆ ಅನ್ನೋದು ಇಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನಿಸುತ್ತೆ. ಬಿಕಾಸ್ ನಾನು ಇಷ್ಟು ಸ್ಕ್ರಿಪ್ಟ್ ನೋಡಿರಲಿಲ್ಲ ಅಂದಿದ್ದರೆ ಆಚೆ ಕೂತು ನಾವು ಪಾಲಿಟಿಕ್ಸ್ ಬಗ್ಗೆ ಕೇಳಿದಾಗ ಹೊರಗಡೆಯಿಂದನೇ ಒಂದಿರುತ್ತೆ, ಒಳಗಡೆನೇ ಇನ್ನೊಂದಿರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಬಟ್ ಈ ಒಂದು ಸ್ಟೋರಿನಲ್ಲಿ ನಾನೇ ಇದು ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಇದು ಯಾಕೆ ಹಿಂಗೆ ಅಂತ ಅವ್ರು ಅರ್ಥ ಮಾಡಿಸಿದಾಗ ನಂಗೆ ಗೊತ್ತಾಯ್ತು, ಓ ಈ ಥರನೂ ಇರುತ್ತೆ ಪಾಲಿಟಿಕ್ಸಲ್ಲಿ ಅಂತ.
ಸೊ ಆ ಒಂದು ಪಾಯಿಂಟ್ನ ನಾವು ನಮ್ಮ ಸಿನಿಮಾ ಮೂಲಕ ಚೆನ್ನಾಗಿ ಆಡಿಯನ್ಸ್ಗೆ ತೋರಿಸ್ಕೊಡ್ತಿದ್ದೀವಿ ಅನಿಸುತ್ತೆ. ನೋಡಿದೆಲ್ಲ ನಿಜ ಅಲ್ಲ, ಅಲ್ಲೂ ಎಷ್ಟೊಂದು ನಡೀತಿರ್ಬೋದು, ಅದ್ರ ಬಗ್ಗೆ ನಾವು ಇನ್ನೂ ಡೆಪ್ತಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. ಅದೊಂದು ನನಗೆ ಪಾಲಿಟಿಕ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲದೇ ಇರೋವಳಿಗೆ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅರ್ಥ ಆಯಿತು ಅಂದರೆ ಜನಕ್ಕೂ ಖಂಡಿತ ಇದು ಅರ್ಥ ಆಗುತ್ತೆ, ಇಷ್ಟ ಆಗುತ್ತೆ, ಅವ್ರಿಗೂ ಆ ಒಂದು ಯೋಚನೆ ಶುರು ಆಗುತ್ತೆ ಅನ್ನಿಸ್ತು. ಸೊ ಐ ಲೈಕ್ ದ್ಯಾಟ್ ಅಬೌಟ್ ಆರ್ ಮೂವಿ. ಆ್ಯಂಡ್ ಒಂದು ಹಳ್ಳಿ ಸುತ್ತ ಪರಿಸರ ಮತ್ತು ಈ ಕಡೆ ಅಂದರೆ ಎಕ್ಸಾಕ್ಟ್ಲಿ ನನಗೆ ಹೆಂಗೆ ಅನಿಸ್ತದೆ ಅಂದರೆ, ಈಗ ನೀವು ಹೊಸಕೋಟೆ ಅಂದ್ಬಿಟ್ರಿ, ನಾನು ಇಲ್ಲಿ ಬೆಂಗಳೂರು ಮತ್ತು ಸಿನಿಮಾದೊಳಗಡೆ ನೋಡಿರೋದ್ರಿಂದ ಎಲ್ಲ ಅಂದರೆ ಆ ಪರಿಸರ ಮತ್ತು ಅದನ್ನು ಕಟ್ಕೊಡೋ ರೀತಿ ಮತ್ತು ನಿಮ್ಮಿಬ್ಬರದ್ದು ಒಂದು ಡ್ಯೂಯೆಟು ಅಂದರೆ ಸಿನಿಮಾಗೇನೋ ಮಾಡಬೇಕು ಅನ್ನೋ ಥರ ಜಾತ್ರೆ ಸಾಂಗ್ ಒಂದು ಆ ಜಾತ್ರೆ ಮೂಮೆಂಟಿಗೆ ಬರುತ್ತೆ. ಆ್ಯಂಡ್ ಆ ಒಂದು ಬ್ಲೆಂಡಿಂಗ್ನೆಸ್ ತುಂಬ ಇಷ್ಟ ಆಯಿತು ನನಗೆ. ಸೊ ಆ ಒಂದು ವಿಷಯಕ್ಕೆ ಬರುತ್ತಿರೋದಾದರೆ ಹೇಗಿತ್ತು ನಿಮ್ಮ ಮೇಕಿಂಗ್ ಜರ್ನಿ ಹೇಗಿತ್ತು ಸರ್? ಫಸ್ಟು ನಮ್ಮ ಡೈರೆಕ್ಟ್ರು ಈ ಥರ ಲೊಕೇಶನ್ ಅಂತ ಹೇಳಿದಾಗ ಅವರು ಒಂದಷ್ಟು ಪ್ಲ್ಯಾನ್ ಮಾಡಿದರು, ಮಾಗಡಿ ಆ ಕಡೆ ಈ ಕಡೆ ಸುತ್ತಮುತ್ತ. ಆಮೇಲೆ ಅವ್ರ ಊರ್ದು ಒಂದು ಯೋಚನೆ ಬಂದಿತ್ತು, ಬಳ್ಳಾರಿದು. ಅವಕ್ಕೆ ಅಲ್ಲೆಲ್ಲ ಮಾಡೋಣ, ಬಟ್ ಲೋಕಲ್ ಸಪೋರ್ಟ್ ಏನಿದೆ ನಮಗೆ, ಈಗ ನಾನು ಹೊಸಬ ಆಗಿರೋದ್ರಿಂದ ಪ್ರತಿಯೊಂದು ಕಡೆನೂ ಹೋಗಿ ಮಾತಾಡೋದಕ್ಕೂ ಕಷ್ಟ ಆಗುತ್ತೆ, ಈಗ ಅವ್ರು ಮಾತಾಡೋದಕ್ಕೂ ಕಷ್ಟ ಆಗುತ್ತೆ. ಆಮೇಲೆ ಹೊಸಕೋಟೆಯಲ್ಲಿ ನನಗೆ ಹೆಂಗಾಯಿತು ಅಂದರೆ, ನನಗೆ ಏನೇನು ಬೇಕೋ ಅದು ಆ್ಯಪ್ಟಾಗಿ ಸಿಕ್ತು ನನಗೆ ಯಾವುದು ಹೊಸ್ದಾಗಿ ಅಲ್ಲಿ ಏನೋ ಮಾಡಬೇಕು ಅಂತ ಏನೂ ಇರಲಿಲ್ಲ. ಜಾತ್ರೆ ಎಪಿಸೋಡ್ಗೆ ಅಷ್ಟೇ ಅದೇನು ಆ ಸೆಟಪ್ ಮಾಡಬೇಕೋ ಅದೊಂದು ಬಿಟ್ಟರೆ, ನಮಗೆ ಆ್ಯಕ್ಚುಲಾಗಿ ಒಂದು ಕೆರೆ ಬೇಕಿತ್ತು, ಕೆರೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಬೇಕಿತ್ತು, ದೇವಸ್ಥಾನದ ಪಕ್ಕದಲ್ಲೇ ಒಂದು ರಚ್ಚೆ ಮತ್ತು ಅದರಲ್ಲಿ ಒಂದು ಅರಳಿ ಮರ, ಆಲದ ಮರ ಇರೋದು ಬೇಕಿತ್ತು. ನಮ್ಗೆ ಅದೇ ಸಿಕ್ಬಿಡ್ತು. ಅದೇ ನಮಗೆ ಮೇನಾಗಿ ಇದೇ ಜಾಗ ಬೇಕಿತ್ತು, ಮತ್ತು ಹಳ್ಳಿಗಳು ಬೇಕಿತ್ತು. ಇದೆಲ್ಲನೂ ನನಗಿದೆ. ಅದಾದಮೇಲೆ ಅಲ್ಲಿರೋ ಲೋಕಲ್ ಸಪೋರ್ಟು ನಮಗೆ ಸ್ವಲ್ಪ ಚೆನ್ನಾಗಿದೆ. ಅಲ್ಲಿ ನನ್ನ ಸ್ನೇಹಿತರು ಇರೋದ್ರಿಂದ, ಅಲ್ಲಿರೋ ಜನಪ್ರತಿನಿಧಿಗಳ ಸಪೋರ್ಟಿಂದ ನನಗಿನ್ನೂ ಸ್ವಲ್ಪ ಈಸಿ ಆಗುತ್ತೆ ಅನ್ನಿಸ್ತು. ಸೊ ಅದು ಮಾಡೋದು ಸ್ವಲ್ಪ ಈಸಿನೇ ಅನ್ನಿಸ್ತು. ಹೊಸಕೋಟೆಯಲ್ಲಿ ಮಾಡಿದ್ರಿಂದ ನಮಗೊಂದಷ್ಟು ಪರಿಚಯ ಇರೋದ್ರಿಂದ ಚೆನ್ನಾಗೂ ಇತ್ತು. ಆಮೇಲೆ ಅಲ್ಲಿನ ಲೋಕಲ್ ಸಪೋರ್ಟಿಂದ ನಮ್ಮ ಸಿನಿಮಾ ಇನ್ನೂ ಸ್ವಲ್ಪ ಆರಾಮಾಗಿ ಮುಂದೋಗೋಕ್ಕೆ ಹೆಲ್ಪ್ ಆಯಿತು. ಕಾವ್ಯ ಪಾತ್ರ ಅಂದರೆ ಆ ದಿಟ್ಟತನ, ಆ ಧೈರ್ಯ ಅಂದರೆ ಬೇರೆ ತುಂಬ ಅರ್ಲಿಯಾಗಿ ಎರಡನೇ ಸಿನಿಮಾಗೆ ಇಷ್ಟೊಂದು ಒಂದು ರೀತಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪಾತ್ರ ಮತ್ತು ಈ ಒಂದು ಜರ್ನಿ, ಅವಾಗಲೇ ಹೇಳ್ತಾ ಇದ್ರಿ ಪೊಲಿಟಿಕ್ಸ್ ಅಂದರೆ ಗೊತ್ತೇ ಇಲ್ಲ, ಇದು ಗೊತ್ತಾಗಕ್ಕೆ ಶುರುವಾಯಿತು ಅಂತಂದರೆ ಕಲ್ತಿದ್ದೇನು ಅಂದರೆ, ಇವಾಗ ಹೇಳಿದ್ನಲ್ಲ, ನನಗೆ ಮುಂಚೆ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿರಲಿಲ್ಲ. ನಾನು ಲೈಫಲ್ಲಿ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲದೆ ಹೋದರೂ ನಾನು ಇದ್ದೀನಿ, ವೋಟ್ ಮಾಡ್ತಿದ್ದೀನಿ ಅಂದರೆ ಅದೇ ಒಂದು ರೀತಿ ತಪ್ಪು ಅಂತ ಅನ್ನಿಸ್ತು. ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಗೊತ್ತಾಗಬೇಕು, ಅವ್ರ ಕ್ಷೇತ್ರದಲ್ಲಿ ಏನು ನಡೀತಿದೆ, ಏನು ಸಮಸ್ಯೆ ಇದೆ, ಅದ್ರ ಬಗ್ಗೆ ಅವರೇ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂದರೆ ಅದಾಗದೇ ಸಾಲ್ವ್ ಆಗಲ್ಲ. ಅದು ನಾವು ಐ ಥಿಂಕ್ ಬೆಂಗಳೂರಲ್ಲಿ ನಾನು ಹುಟ್ಟು ಬೆಳೆದಿರೋದ್ರಿಂದ ಈ ಒಂದು ಐಡಿಯಾ ಇರ್ಬೋದು. ಬಟ್ ನಾವು ಹಳ್ಳಿ ಸೈಡ್ ಹೋದಾಗಲೇ ಗೊತ್ತಾಗುತ್ತೆ ನಮಗೆ, ಅದಾಗದೇ ಆಗೋದಕ್ಕಿಂತ ಜನ ಅದಕ್ಕೋಸ್ಕರ ಹೋರಾಡಿದ್ರೇ ಅದೊಂದು ಸಾಲ್ವ್ ಆಗೋದು ಅಂತ. ಸೊ ಆ ಒಂದು ನಾವು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಯಾರೂ ನಮ್ಮ ಸಮಾಜದಲ್ಲಿ ಯಾರೋ ನೋಡ್ಕೋತಾರೆ ಅನ್ನೋ ಒಂದು ಆ್ಯಟಿಟ್ಯೂಡಲ್ಲಿ ಇರೋದು ಅದೊಂದು ತಪ್ಪು. ಸೊ ಎಷ್ಟು ಮಟ್ಟಕ್ಕೆ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವು ಕಲ್ತ್ಕೋಬೇಕು, ತಿಳ್ಕೊಳ್ಬೇಕು, ಆ ಒಂದು ಇಂಟ್ರೆಸ್ಟ್ ಇರಬೇಕು ನಮ್ಮ ಸಮಾಜದಲ್ಲಿ ಏನು ನಡೀತಿದೆ ಅಂತ. ಸೊ ಕಾವ್ಯ ಪಾತ್ರದಿಂದ ಅದು ಕಲಿತೆ ನಾನು. ತೀರಾ ಡಿಟ್ಯಾಚ್ಡ್ ಆಗಿರೋದಕ್ಕಿಂತ ಸ್ವಲ್ಪ ಆ ಕಡೆನೂ ಗಮನ ಕೊಟ್ಟು ಅಟೆನ್ಷನ್ ಕೊಡಬೇಕು ಅಂತ. ನಿಮ್ಮ ಸಿನಿಮಾ ಪರಿಣಾಮ ಅಂದರೆ ನಿಮಗೆ ಸಿನಿಮಾ ಇನ್ಸ್ಪಿರೇಷನ್ ಅಥವಾ ನೀವು ಸಿನಿಮಾ ಬರಬೇಕು ಅಂತ ಇದ್ದಿದ್ದು ಅಥವಾ ಕಿರುತೆರೆಗೆ ಬಂದಿದ್ದು ಹೇಗೆ ಅಂತ? ನಾನು ಪ್ರತಿ ಒಂದು ಸಮ್ಮರ್ ಹಾಲಿಡೇಸಲ್ಲೂ ಯಾವ್ದಾರು ಒಂದು ಕ್ಯಾಂಪಿಗೆ ಸೇರ್ಕೋತಿದ್ದೆ. ಸ್ವಿಮ್ಮಿಂಗ್ ಆಗಿರ್ಬೋದು, ಆರ್ಟ್ ಕ್ಲಾಸಸ್ ಆಗಿರ್ಬೋದು. ಹಾಗೆ 10th ಸ್ಟ್ಯಾಂಡರ್ಡ್ ಮುಗಿದು ಆ ಒಂದು ಸಮ್ಮರ್ ಹಾಲಿಡೇಸಲ್ಲಿ ಮನೆ ಹತ್ರನೇ ಒಂದು ಆ್ಯಕ್ಟಿಂಗ್ ಕ್ಲಾಸ್ ಓಪನ್ ಆಯಿತು ಅಂತ ಅಲ್ಲಿಗೆ ಸೇರಿಕೊಂಡೆ. ಅಲ್ಲಿ ಫಸ್ಟು ಆ್ಯಕ್ಟಿಂಗ್ ಕ್ಲಾಸ್ಗೆ ಅಪ್ಪ ಅಮ್ಮ ಬೇಡ ಅಂದಿದ್ರು. ಈ ಕ್ಲಾಸಿಗೆ ಹೋಗಬೇಡ, ಅವ್ರು ಏನೇನು ಮಾಡಿಸ್ತಾರೋ ಯಾರಿಗೆ ಗೊತ್ತು, ಸಿನಿಮಾ ಅಂತ ಹೆಸರಿಟ್ಕೊಂಡು ನಿನಗೆ ಬೇರೆ ಬುದ್ಧಿ ಇಲ್ಲ, ಇನ್ನೂ ನೀನು 10th ಸ್ಟ್ಯಾಂಡರ್ಡ್ ಇವಾಗ ಮುಗಿಸಿದ್ಯಾ, ಅದೇ ಮೈಟ್ ಟೇಕ್ ಅಡ್ವಾಂಟೇಜ್, ಏನೇನೋ ಅಂದರೆ ಅಪ್ಪ ಅಮ್ಮಗೆ ಏನೇನು ಭಯ ಇರುತ್ತೋ ಇತ್ತು. ಬಟ್ ನಾನೇನೋ ಕನ್ವಿನ್ಸ್ ಮಾಡಿ ಹೋಗ್ಬಿಟ್ಟೆ, ನಾನು ಆಫರ್ಸ್ ಬಂದರೆ ಯಾವುದೂ ಮಾಡಲ್ಲ, ಕ್ಲಾಸಿಗೆ ಮಾತ್ರ ಹೋಗ್ತಿರೋದು ಅಂತ. ಕ್ಲಾಸಲ್ಲಿ ಅವ್ರಿಗೆ ಮೇ ಬಿ ಇವಳು ಮಾಡ್ಬೋದು ಅನ್ನೋದೇನಾರು ಅನಿಸಿರ್ಬೇಕು. ಸೊ ಯಾವುದೇ ಆಡಿಷನ್ ಇದ್ದರೂ ನನ್ನ ಫೋಟೋಸ್ನ ಕಳಿಸ್ತಿದ್ರು, ನನಗೆ ಆಡಿಷನ್ ಡೀಟೇಲ್ಸ್ ಕಳಿಸ್ತಿದ್ರು. ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಯಿತು, ದೂರ ಆಡಿಷನ್ಸ್ ಬೇಡ, ಹತ್ತಿರ ಇರೋದು ಹೋಗಿಬಿಡೋಣ ಅಂತ ಅಮ್ಮನ ಕರ್ಕೊಂಡು ಹೋಗ್ತಿದ್ದೆ. ಆ ಥರ ಒಂದು ಒಂದು ಮನೆ ಹತ್ತಿರ ಇರೋ ಆಡಿಷನ್ ನನಗೆ ಸಿಕ್ತು, ರವಿ ಕಿರಣ್ ಸರ್ ಪ್ರೊಡಕ್ಷನ್ದು. ಅವ್ರ ಹೆಸರು ಒಂದು ಸ್ವಲ್ಪ ಬಲ ಇದೆ, ಅದಕ್ಕೆ ನಾನು ದೊಡ್ಡ ಪ್ರೊಡಕ್ಷನ್ ಅಮ್ಮ, ಅವರು ಗೊತ್ತಿರೋರು ಅಂತ ಅಲ್ಲೊಂದು ಕನ್ವಿನ್ಸ್ ಮಾಡಿ ಸೆಟ್ಟಿಗೆ ಹೋದೆ. ಐ ಡೋಂಟ್ ಥಿಂಕ್ ನನ್ನ ತಲೆಯಲ್ಲಿ ನನಗೆ ಸಿನಿಮಾ ಸಿಗುತ್ತೆ ಅಥವಾ ಸೀರಿಯಲ್ ಸಿಕ್ಕೇ ಬಿಡುತ್ತೆ ಅನ್ನೋದಿತ್ತು. ನಾನು ಏನೋ ಒಂದು ಟ್ರೈ ಮಾಡೋಣ, ಸಿಕ್ಕಿದ್ರೂ ಸಿಗ್ಬೋದು, ಸಿಗದೇನೂ ಇರ್ಬೋದು ಅಂತ ಟ್ರೈ ಮಾಡ್ತಿದ್ದವಳಿಗೆ ಇಷ್ಟು ಸೀರಿಯಲ್ಸ್ಗಳು ಸಿಕ್ಕಿದೆ, ಮತ್ತು ಇವತ್ತು ಸಿನಿಮಾದಲ್ಲೂ ಒಂದು ನಾಯಕಿಯಾಗಿ ನನಗೆ ಅವಕಾಶ ಸಿಕ್ಕಿದೆ ಅನ್ನೋದು ನನಗೆ ದೊಡ್ಡ ವಿಷಯ.
ಬಿಕಾಸ್ ಎಷ್ಟೊಂದು ಜನ ಟ್ರೈ ಮಾಡ್ತಾರೆ, ಅವ್ರಿಗೆ ಚಾನ್ಸ್ ಸಿಗಲ್ಲ. ನನಗೂ ಸಿಗುತ್ತೋ ಸಿಗಲ್ವೋ ಗೊತ್ತಿರಲಿಲ್ಲ, ಬಟ್ ಐ ಹ್ಯಾವ್ ಕಮ್ ಸೋ ಫಾರ್ ಅಲ್ಲ, ಅದು ನನಗೆ ಒಂದು ಖುಷಿ ವಿಷಯ. ಈ ಸಿನಿಮಾ ಶುರುವಾಗ್ಬೇಕಾದ್ರೆ ನಿಮ್ಮ ಲವಲವಿಕೆ ಮತ್ತು ಟ್ರ್ಯಾಕ್ಷನ್ ಹೆಂಗಿರುತ್ತೋ ಅಂದರೆ ಅದಕ್ಕಿಂತ ದೊಡ್ಡ ಪೋರ್ಷನ್ ಅಂದರೆ ನೀವು ಯಾರ ಜೊತೆಗೆ ಪಾತ್ರ ಮಾಡಿದರೆ ಎಲ್ಲ ಜೊತೆಗೂ ಒಂದು ಎಮೋಷ್ನಲ್ ಸೀಕ್ವೆನ್ಸ್ ಇದೆ. ಅಳಿಸ್ತಾರೆ. ಸೊ ಇಲ್ಲಿ ಅಂದರೆ ತುಂಬ ದೊಡ್ಡ ದೊಡ್ಡ ನಟರು ಇದ್ದಾರೆ, ಆ ಸ್ಕಿಲ್ಸ್ ಇರುವಂಥವ್ರು ಇದ್ದಾರೆ, ಜೊತೆಗೆ ರಘು ಅಂತ ಹೊಸ ನಾಯಕನೂ ಇದ್ದಾರೆ. ಸೊ ಈ ಒಂದು ಕಂಪ್ಲೀಟ್ ಆ ಒಂದು ಜರ್ನಿಯಲ್ಲಿ ಸೊ ಆ ಪಾತ್ರ ಪೋಷಣೆ ಮಾಡುವಂಥ ಹೊತ್ತು ಹೇಗಿತ್ತು ಅಂತ? ನನಗೆ ಎಷ್ಟು ನರ್ವಸ್ನೆಸ್ ಇತ್ತು ಅಂತ ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಜಸ್ಟ್ ದ್ಯಾಟ್ ನನ್ನ ಮುಂದೆ ಇಷ್ಟು ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಅನ್ನೋದಲ್ಲ, ಎಲ್ಲೋ ಒಂದು ಕಡೆ ನನ್ನಲ್ಲಿ ಆ ಭಯ ತುಂಬ ಇದೆ. ಈ ಒಂದು ಜಾಗ ಸಿಕ್ಕಿರೋದೇ ದೊಡ್ಡ ವಿಷಯ, ನಾಳೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ಒಂದು ಫಿಯರಲ್ಲೇ ನಾನು ಇರೋದು, ಆ್ಯಕ್ಟ್ ಮಾಡ್ತಿರೋದು, ಸೆಟ್ಟಿಗೆ ಬರೋದು ಅದರಲ್ಲೇ. ಬಿಕಾಸ್ ಸೀರಿಯಸ್ಲಿ ವಿತೌಟ್ ಎನಿ ಫಿಲ್ಮ್ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿನಲ್ಲಿ ಆ ಒಂದು ಕನೆಕ್ಷನ್ನು ನೆಟ್ವರ್ಕ್ ಇಲ್ಲದೇ ಇಲ್ಲಿವರೆಗೂ ಬಂದಿರೋದು, ವಿ ಕಾಂಟ್ ಟೇಕ್ ಇಟ್ ಲೈಟ್ಲಿ. ಸೊ ಐ ಥಿಂಕ್ ನನ್ನ ಆ್ಯಕ್ಟಿಂಗಲ್ಲೂ ಅದೊಂದಿತ್ತು, ಇದು ಚೆನ್ನಾಗಿ ಮಾಡಿದ್ರೆ ಇನ್ನೊಂದು ಸಿಗುತ್ತೆ, ಇಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದರೆ ನಾಳೆ ದಿನ ಇನ್ನೊಂದು ಪಿಕ್ಚರ್ ಸಿಗಲ್ಲ ಅಂತ. ಸೊ ಕಾವ್ಯ ಪಾತ್ರಕ್ಕೆ ಅದೊಂದು ನನಗೆ ಸಿಂಕ್ ಆಯಿತು ಅನಿಸುತ್ತೆ. ಬಿಕಾಸ್ ನಾನು ಹೇಗೆ ಟೆನ್ಷನಲ್ಲಿ ನಾನು ಏನಾರು ಒಂದು ಮಾಡಲೇಬೇಕು, ಸಿಕ್ಕಿರೋ ಒಂದು ಚಾನ್ಸು ಅನ್ನೋ ರೀತಿಲಿದ್ನೋ, ಕಾವ್ಯನೂ ಅದೇ ಥರ ಹೋರಾಡ್ತಾಳೆ. ಅವಳು ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಹುಡುಕ್ಬೇಕು ಅಂತ ಒದ್ದಾಡ್ತಿರ್ತಾಳೆ ಆ ಸ್ಟೋರಿನಲ್ಲಿ. ಅಲ್ಲಿಗೆ ನನಗೆ ಎಲ್ಲೋ ಒಂದು ಕಡೆ ಸಿಂಕ್ ಆಯಿತು. ಆ್ಯಂಡ್ ದೊಡ್ಡ ದೊಡ್ಡ ಕಲಾವಿದರು ನನ್ನ ಮುಂದೆ ಇರೋದು, ಐ ಥಿಂಕ್ ಅದು ಇನ್ನೊಂದು ಫ್ಯಾಕ್ಟರ್ ಆ್ಯಡ್ ಆಯಿತು. ನೋಡು, ಇವ್ರ ಜೊತೆ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದೆ ನಿನಗೆ, ಯು ಹ್ಯಾವ್ ಟು ಗಿವ್ ಯು 100%. ಇಲ್ಲಿ ಬೇರೆ ಆಪ್ಷನ್ ಇಲ್ಲ. ನೀನು ಹೆಂಗಾರ ಇರು, ನೀನು ಬೆಳಗ್ಗೆ ಸೆಟ್ಟಿಗೆ ಬರೋವಾಗ ನಿನ್ನ ತಲೆಯಲ್ಲಿ ಏನಾರು ಇರಲಿ, ದಿಸ್ 1 minute ಡೈಲಾಗ್ ನಿಂದ ಏನಿದೆಯೋ ಯು ಹ್ಯಾವ್ ಟು ಪರ್ಫಾರ್ಮ್ ವೆಲ್, ಬೇರೆ ಆಪ್ಷನ್ ಇಲ್ಲ ಅನ್ನೋ ಥರ. ಸೊ ಐ ಥಿಂಕ್ ನಾನು ಚೆನ್ನಾಗಿ ಮಾಡಿದ್ದೀನಿ. ಬಟ್ ನೀವು ಹೇಳಬೇಕು, ನೀವು ಸಿನಿಮಾ ನೋಡಿದ್ದೀರಾ, ನಂಗೆ ಗೊತ್ತಿಲ್ಲ. ನಾನು ಅದಕ್ಕೆ ಕೇಳಿದ್ದು, ಅಂದರೆ ಮ್ಯಾಕ್ಸಿಮಮ್ ಸನ್ನಿವೇಶಗಳು ಅಲ್ವಾ, ನನಗೆ ಅದೇ ಅನಿಸ್ತು. ಅಂದರೆ ಆ ಎಮೋಷ್ನಲ್ ಕ್ವಶನ್ ಅದು ಆ್ಯಕ್ಚುಲಿ ತುಂಬ ಅದೇ ಕಣ್ಣೀರು ತರಿಸುವಂಥ ವಿಷಯಗಳು ತುಂಬ ಇದೆ. ನೀವು ಕಣ್ಣೀರು ಹಾಕ್ಸಿದ್ದೀರಾ, ಅದಕ್ಕೆ ಹೇಳಿದ್ದು. ಒಂದು ಸೀನಲ್ಲಿ, ರಘು ಜೊತೆ ಇರೋ ಸೀನಲ್ಲಿ ನಾನು ರಿಯಲ್ ಆಗಿ ಹತ್ತಿದ್ದೀನಿ. ಹೌದಾ? ಹಾಂ. ಇನ್ನೊಂದು ಅಪ್ಪ ಸೀನಲ್ಲೂ ಹೌದು. ಅಷ್ಟು ದಿನ ಅವ್ರ ಜೊತೆ ಟ್ರಾವೆಲ್ ಮಾಡಿದಾಗ ಆರ್ಟಿಸ್ಟ್ಗಳ ಜೊತೆ ನಮ್ಗೆ ಆ ಒಂದು ಫ್ರೆಂಡ್ಶಿಪ್ ಬೆಳೆದ್ಬಿಟ್ಟಿರುತ್ತೆ. ಇವಾಗ ನಾವು ಬೆಂಗಳೂರಲ್ಲಿ ಶೂಟಿಂಗ್ ಮಾಡ್ತಿದ್ರೆ ಮೋಸ್ಟ್ಲಿ ನಾನು ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದು ಡಿಟ್ಯಾಚ್ ಆಗಿಬಿಡ್ತಿದ್ದೆ. ಬಟ್ ನಾವು ಹೊಸಕೋಟೆನಲ್ಲೇ ಇದ್ದು ಶೂಟಿಂಗ್ ಮಾಡಿ ಮಾರನೇ ದಿನ ಮತ್ತೆ ಅವ್ರ ಜೊತೆನೇ ಇರೋವಾಗ ನನಗೆ ಬಾಲ್ವಾಡಿ ಸರ್ ಅಷ್ಟು ಹತ್ತಿರ ಅನಿಸ್ಬಿಡೋರು, ಶರತ್ ಸರ್ ಕೂಡ ಅಷ್ಟು ಫ್ರೆಂಡ್ಲಿ ಆಗಿರೋರು. ಸೊ ಹಾಗಾಗಿ ಆ್ಯಕ್ಟಿಂಗ್ ವಾಸ್ ಮಚ್ ಈಸಿಯರ್. ಅವರೆಲ್ಲ ನಮಗೆ ಗೊತ್ತಿರೋರೇ ಅನ್ನಿಸ್ತಿರೋವಾಗ. ಪ್ರಕೃತಿ ತುಂಬ ಒಳ್ಳೆ ಮಾತಾಡ್ತಾರೆ. ಅಂದರೆ ಇದು ಒಂದೇ ಆಪ್ಷನ್ ಇದು ಬಿಟ್ಟರೆ ಇದು ಮಾಡಿದ್ರೆ ಬೆಸ್ಟು, ಇನ್ನೊಂದು ಕೊಡ್ತಾರೆ ಇಲ್ಲಾಂದರೆ ಇಲ್ಲ ಅನ್ನೋದು. ಮೇ ಬಿ ಈ ತಂಡದಲ್ಲಿ ಅಂದರೆ ನಾನು ಸೀನಿಯರ್ ಆರ್ಟಿಸ್ಟ್ಗಳನ್ನ ಬಿಟ್ಟು ಬಾಕಿ ಎಲ್ಲರಿಗೂ ಅದೇ ಒಂದು ಹಪಾಪಿ ಇರ್ತೇನಲ್ವ? ಹೌದು ಸರ್, ಹೌದು ಹಾಗೆ. ಯಾಕಂದರೆ ಈಗ ನಾವು ಹೊಸಬ್ರು ಇರೋದ್ರಿಂದ ಇಂಥ ದೊಡ್ಡ ಆಪರ್ಚುನಿಟಿ ನಮಗೂ ಸಿಕ್ಕಿದೆ. ಅದೇನೋ ದುಡ್ಡೆಲ್ಲ ಸೇರಿಸೇ ಮಾಡಿರ್ಬೋದು, ಬಟ್ ಇಂಥ ಆಪರ್ಚುನಿಟಿ ಅಂಥ ದೊಡ್ಡ ಸೀನಿಯರ್ ಆರ್ಟಿಸ್ಟ್ಗಳ ಮುಂದೆ ಮಾಡೋದು ನನಗೂ ಅಷ್ಟೇ ಭಯ ಇತ್ತು. ಶರತ್ ಸರ್ ಮುಂದೆ ಮಾಡುವಾಗಲಿ, ಬಾಲರಾಜ್ ಸರ್ ಮುಂದೆ ಮಾಡುವಾಗಲಿ, ಎಲ್ಲ ಸೀನಿಯರ್ ಆರ್ಟಿಸ್ಟ್, ಆಮೇಲೆ ನಮ್ಮ ಗುರುಗಳು ಮಾಲೂರು ವಿಜಯ್ ಸರ್ ಹತ್ರ ಜೊತೆ ಮಾಡುವಾಗಲಿ, ಇವರೆಲ್ಲ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಇವರೆಲ್ಲ. ನಾನು ಈಗ ಬರ್ತಿರೋ ಒಂದು ಹುಡುಗ, ಬಟ್ ಅವರೆಲ್ಲ ನಮ್ಮನ್ನು ಫ್ರೀ ಮಾಡಿಬಿಟ್ರು. ಇಲ್ಲ, ಆರಾಮಾಗಿ ಮಾಡಿ, ನಾವೇನು ದೊಡ್ಡಿದಲ್ಲ. ಶರತ್ ಸರ್ ಅಂತೂ ಒಂದು ಸತಿ ಹೇಳ್ಬಿಟ್ರು, ಏನರಯ್ಯ ನಾನು ನೋಡ್ರೆ ಹಂಗೆ ಭಯ ಪಡ್ತೀರಾ, ನಾನೇನು ದೆವಾನ, ನಾನು ಮನುಷ್ಯನೇ, ಆರಾಮಾಗಿರಿ, ನೀವು ಆರಾಮಾಗಿ ಮಾಡಿ, ತಲೆ ಕೆಡ್ಸ್ಕೊಬೇಡಿ, ಏನು ಟೇಕ್ ಹೋಗುತ್ತಾ ಹೋಗಲಿ. ಈಗ ನಾವೇ ಅಷ್ಟು ಸೀನಿಯರ್ ಆದರೂ ಕೂಡ, ಎಂಥ ಸೀನಿಯರ್ ಆದರೂ ಕೂಡ 1-2 ಟೇಕ್ ತಗೋತಾರೆ. ಸೊ ನೀವು ಅದನ್ನೇ ತಲೆಯಲ್ಲಿ ಇಟ್ಕೋಬೇಡಿ, ಮಾಡಿ, ಆರಾಮಾಗಿ ಮಾಡಿ. ಆಮೇಲೆ ಅವರಿಂದ ಅವ್ರು ಓದೋ ಸ್ಕ್ರಿಪ್ಟ್ ರೀತಿಗಳೇ ಬೇರೆ ಇರುತ್ತೆ. ಅವರಿಂದ ಕಲಿಯೋಕ್ಕೂ ತುಂಬ ಸಿಕ್ತು. ಫಸ್ಟ್ನೇ ಸಿನಿಮಾದಲ್ಲೇ ನನಗೆ ಇಂಥ ಸೀನಿಯರ್ಸ್ ಜೊತೆ ಕೆಲಸ ಮಾಡಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಹೇಗೆ ನಡ್ಕೋತಾರೆ ಅವ್ರ ಸೆಟ್ಟಲ್ಲಿ, ಅವರಿಂದ ಏನೇನು ಬಿಹೇವಿಯರ್ಸ್ ನಾನು ಕಲಿಬೇಕು ಅನ್ನೋದು ಕಲಿಯೋದಕ್ಕೂ ಇದೊಂದು ಸಿನಿಮಾ. ಪ್ರಕೃತಿಗೆ ಆ್ಯಕ್ಚುಲಿ ಈ ಸಿನಿಮಾದ ಮೇಲೆ ಡೆಫಿನೆಟ್ಲಿ ಒಂದಷ್ಟು ಸಿನಿಮಾಗಳಂತೂ ಖಂಡಿತವಾಗ್ಲೂ ಬರುತ್ತೆ. ಅಂದರೆ ಪರ್ಫಾರ್ಮೆನ್ಸ್ ವೈಸು ತುಂಬ ಚೆನ್ನಾಗಿ ಆಗಿದೆ ಆ್ಯಂಡ್ ನಿಮ್ಮ ಉತ್ಸಾಹ ಅಲ್ಲಿ ಕಾಣುತ್ತೆ. ಸೊ ಅದೆಲ್ಲದಕ್ಕಿಂತ ಅದೇ ಈ ರಿಫ್ಲೆಕ್ಷನ್ ಅಂದರೆ ರಂಗಭೂಮಿಯ ಒಂದು ದೊಡ್ಡ ಶಕ್ತಿ ಇದೆ ಈ ಸಿನಿಮಾದ ಒಳಗಡೆ. ಕೆಲಸ ಮಾಡಿರೋಂಥ ಅನುಭವ ಇದೆ, ಆ ಅನುಭವ ಎದ್ದು ಕಾಣ್ತಾ ಇದೆ. ಅದ್ರ ಜೊತೆಗೆ ಸತೀಶ್ ಅಂತ ಡೈರೆಕ್ಟ್ರು, ಅವ್ರಿಗಿರೋಂಥ ಒಂದು ಟೆಕ್ನಿಕಲ್ ವಿಷುವಲ್ ವಿಷನ್ ಇರುವಂಥದ್ದು, ಮತ್ತು ಅವರು ಕಲ್ತ್ಕೊಂಡ್ಬಂದಿರೋದು, ಮತ್ತು ಅವ್ರು ಇರೋವಂಥ ಈಗಾಗಲೇ ಹೇಳ್ತಾರೆ ಪುರಿ ಜಗನ್ನಾಥ್. ಮತ್ತು ಅಂದರೆ ನನ್ನ ಹೀರೋ ಟ್ರೀಟ್ಮೆಂಟ್, ಹೀರೋನ ಅಥವಾ ಹೀರೋಯಿನ್ ಒಂದು ಇಂಟ್ರೊಡಕ್ಷನ್ ಆಗಲಿ, ಆ ಕ್ಯಾರೆಕ್ಟರ್ಗಳನ್ನ ಪರಿಚಯ ಮಾಡಿಕೊಡೋ ರೀತಿಯೇ ತುಂಬ
ಎಫೆಕ್ಟಿವ್ ಆಗಿ ತಾಗ್ಬಿಡುತ್ತೆ. ಬಲ ಅವ್ರನ್ನ ನಾನು ಈ ಥರ ಅಂದರೆ ಬಲ ಅವ್ರು ಪ್ರತಿ ಸಿನಿಮಾದಲ್ಲೂ ಒಂದೊಂದು ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ಕೊಂಡು ತುಂಬ ದೊಡ್ಡ ಆರ್ಟಿಸ್ಟು. ಮತ್ತು ಈ ಸಿನಿಮಾದೊಳಗಡೆ ಆ ಒಂದು ತಂದೆಯಾಗಿ ಆ ಸ್ನೇಹಿತನಾಗಿ ಆ ಒಂದು ನಿಂತ್ಕೊಳ್ಳೋದು ತುಂಬ ಕಾಡುತ್ತೆ ಆ ಕ್ಯಾರೆಕ್ಟ್ರು. ಸಿನಿಮಾ ಎಂಡ್ವರೆಗೂ ಕಾಡುತ್ತೆ. ಅದೇ ರೀತಿ ಕಾವ್ಯನ ಪಾತ್ರ. ಸೊ ಒಳ್ಳೇದಾಗಲಿ. ಸಿನಿಮಾ ಆದಮೇಲೆ ಖಂಡಿತವಾಗ್ಲೂ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಗೆ ಹುಡ್ಕೊಂಡು ಬರುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.